ಮತ್ತೆ ಜಾತ್ರೆ ಏನು 12ನೇ ತಾರೀಕು 6ನೇ ತಾರೀಕು ಪರ್ವ ಮಾಡಿದ್ವಿ. ಸುಮಾರು ಜನ ಬಂದು ಭಾಗವಹಿಸಿ ತುಂಬಾ ಚೆನ್ನಾಗಿ ಆಯ್ತು. ಆ ಜಾತ್ರೆ ಅವತ್ತಿನ ದಿನ ಜನ ನೋಡಿದ್ರೆ ಇನ್ನ ಜಾತ್ರೆ ಯಾವ ತರ ಆಗುತ್ತೆ ಅನ್ನೋದನ್ನ ಇವಾಗ ಹೇಳ್ತಾ ಇದ್ರು ಯುವಕರೆಲ್ಲ. ನಮಗೂ ಎಲ್ಲ ಫೋನ್ಗಳು ಬರ್ತಾ ಇದ್ದಾವೆ, ನಿಮ್ಮೂರಲ್ಲಿ ಜಾತ್ರೆ ಏನ್ ಬಾಗಲಗುಂಟೆ ಮಾರಮ್ಮನಿಂತ ಜೋರ ಮಾಡ್ತಿದ್ದೀರಾ ಅಂತ ಹೇಳಿ ಆತರ ಬರ್ತಾ ಇದೆ. ನಿಜವಾಗೂ ಜೋರ ಮಾಡ್ತೀವಿ. ಯಾರು ಎಲ್ಲೂ ಮಾಡಿರ್ಬಾರ್ದು. ಆತರ ಒಂದು ಮಾಡಿರ್ತಾರೇನೋ ಗೊತ್ತಿಲ್ಲ, ಬಟ್ ನಮ್ ಲೆವೆಲ್ಗೆ, ನಮ್ಮ ಊರಿನ ಲೆವೆಲ್ಗೆ ನಾವು ಮಾಡ್ತಾ ಇದೀವಿ. ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಭಾಷಿಕರು, ಅಷ್ಟು ದೇಶಿಕರು ಇಲ್ಲಿ ಇದ್ದಾರೆ ನಮ್ಮ ಮಾದನಾಯಕನಹಳ್ಳಿಯಲ್ಲಿ. ಆಮೇಲೆ ಯಾರನ್ನೇ ಈ ವಿಶ್ವಾಸಕ್ಕೆ ತಗೊಂಡಾಗ, ಯಾವುದೇ ಭಾಷಿಕರನ್ನ ದೇಶಿಕರನ್ನ ಕರೆದು ವಿಶ್ವಾಸ ತಗೊಂಡಾಗ ಅವರು ತನುಮನದನ್ನ ಎಲ್ಲ ಕೊಟ್ಟು ನಾವು ಜಾತ್ರೆ ಮಾಡ್ತೀವಿ ಅಂತೇಳಿ ಅವರು ಪಾಪ ಅವ್ರ ಇಂಡಿಯರು, ನಾರ್ತ್ ಇಂಡಿಯರು, ನಾವು ಹೆಂಗ್ ಮಾಡೋದು, ಆರತಿ ಹೆಂಗ್ ಮಾಡೋದು, ನಾವು ಪೂಜೆ ಹೆಂಗ್ ಮಾಡೋದು, ನಾವ್ ಯಾವ್ಯಾವ ರೀತಿ ಭಾಗವಹಿಸ್ಬೇಕು ಅಂತ ಹೇಳಿ ಎಲ್ಲಾರು ಫೋನ್ ಮಾಡಿ ಕೇಳ್ಕೊತಾ ಇದ್ದಾರೆ. ಇದ್ರಲ್ಲಿ ಎಲ್ಲಾರು ಭಾಗವಹಿಸ್ತಾರೆ. ಈ ಮಾದನಾಯಕನಹಳ್ಳಿ ಮಣ್ಣಿನ ಗುಣ ಈ 60ನೇ ವರ್ಷಕ್ಕೆ ಷಷ್ಠಿ ಪೂರ್ತಿ ತರ ಆಗ್ತಾ ಇದೆ ನಮ್ದು. ನಿಜವಾಗೂ ಒಂದು ಎಲ್ಲಾರು ಒಗ್ಗಟ್ಟಾಗಿ ಯಾವ್ದೇ ಪಕ್ಷ ಭೇದ ಮರೆತು ಎಲ್ಲಾರು ಯುವಕರು ಭಾಗವಹಿಸ್ಬೇಕು. ಯಾವುದೇ ಒಂದು ನಾನು ಯುವಕರಲ್ಲಿ ಕೇಳ್ಕೊಳೋದಿಷ್ಟೇ, ಏನು 12ನೇ ತಾರೀಕಿಂದ ನಾವು ಭಾಗವಹಿಸ್ತಾ ಇದ್ವಿ ಜಾತ್ರೆಗೆ, ತಾವೆಲ್ಲ ಸೈನಿಕರ ತರ ಎಲ್ಲಾರು ಒಗ್ಗಟ್ಟಾಗಿ, ಯಾವುದೇ ಒಂದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಾಗ್ಲಿ ನೀವು ಸಮಾಧಾನ ಪಡಬೇಕು. ಯಾಕೆಂದ್ರೆ ನಾವೆಲ್ಲ ಮಾಡಿದೀವಿ, ನೀವು ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಮುಂದಿನ ಈ ಒಂದು ಜಾತ್ರಾ ಮಹೋತ್ಸವನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ದೊಡ್ಡವ್ರು ಯಾರು ಕಿತ್ತಾಡ್ತಾ ಇರ್ಲಿ, ಚಿಕ್ಕವ್ರು ಯಾರು ಕಿತ್ತಾಡ್ತಾ ಇರ್ಲಿ, ಬುದ್ಧಿವಂತರಾಗಿರೋರು ನೀವು ಅದ್ರ ಸಮಾಧಾನ ಮಾಡಿ ಮುಂದೆ ಈ ಜಾತ್ರಾ ಮಹೋತ್ಸವನ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಕೊಡ್ಬೇಕು. ಇವಾಗ ಏನು 11 ದೇವತೆಗಳಿದಾವೆ ನಮ್ಮ ಊರಲ್ಲಿ. ಅವ್ರಿಗೆಲ್ಲ ಒಂದು 8 ರಥ ಮಾಡ್ತಾ ಇದ್ದೀವಿ. ಅದು ಗುರುವಾರ 16ನೇ ತಾರೀಕು ರಥೋತ್ಸವ ಬರ್ತದೆ. ಪ್ರತಿ ದೊಡ್ಡ ಬೀದಿಯಲ್ಲಿ ಮೇನ್ ರೋಡಲ್ಲಿ ಬರುತ್ತೆ. ತಾವೆಲ್ಲ ಅವ್ರಿಗೆ ಮನೆಗೆ ಈ ವಿಷಯಗಳು ತಿಳಿಸಿ ಆ ದೇವ್ರಗಳ ಹತ್ರ ಬಂದು ಪೂಜೆ ಮಾಡಿಸಿ ಆಶೀರ್ವಾದ, ಏನೋ ಕಾಣಿಕೆ ಕೊಡ್ಬೇಕು, ಏನು ಕೊಡ್ಬೇಕು ಕೊಟ್ಬಿಟ್ಟು ಆಶೀರ್ವಾದ ತಗೊಂಡು ಹೋಗ್ಬೇಕು. ಮತ್ತೆ ಜಾತ್ರೆ ದಿವಸ ಏನು 12ಕ್ಕೆ ಸ್ಟಾರ್ಟ್ ಆಗುತ್ತೆ ಬಲಮುರಿ ಗಣಪತಿ ದೇವಸ್ಥಾನದ್ದು ಇಲ್ಲಿ ಜಾತ್ರೆ. ಊರೊಳಗಡೆಯಿಂದ ಸುಮಾರು ಒಂದು 2000 ಜನ ಇಲ್ಲಿ ಬರೋ ಒಂದು ನಿರೀಕ್ಷೆ ಇದೆ. ಬಂದು ಇಲ್ಲಿ ಈ ಜಾತ್ರಾ ಮಹೋತ್ಸವ ಗಣಪತಿಗೆ ಪ್ರಪ್ರಥಮ ಪೂಜೆ ಬಳಮುರವ ಗಣಪತಿಗೆ ಮಾಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಾನೊಂದು ಮೀಟಿಂಗ್ ಅಲ್ಲಿ ಇಟ್ಟೆ. ಆಯ್ತು ಮಾಡೋಣ ಅಂತ ಹೇಳಿ ಎಲ್ಲ ಊರಿನ ಹಿರಿಯರೆಲ್ಲ ಕೇಳ್ಕೊಂಡಾಗ ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅದು ನಮಗೆ ಖುಷಿ. ಇವಾಗ ಯುವಕರೆಲ್ಲ ಏನ್ ಇಲ್ಲಿ ಸೇರಿದ್ದಾರೆ, ಅದನ್ನ ಇನ್ನ ಚೆನ್ನಾಗ್ ಮಾಡ್ಬೇಕು. ಅವ್ರೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ಇನ್ನ ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ ಅದೊಂದು. ಆಮೇಲೆ ಏನು ಸಾಯಂಕಾಲ 12ನೇ ತಾರೀಕು ಸಾಯಂಕಾಲ ಅನ್ನದಾನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವೋ, ಎಷ್ಟ್ ಜನನ ಬರ್ಲಿ, ನಮಗೆ ಬಲಮುರಿ ಗಣಪತಿ ಶಕ್ತಿ ಕೊಟ್ಟಿದ್ದಾನೆ. ಬೆಲ್ದಾರ್ತಿ ತಗೊಂಡು ಗಣಪತಿಗೆ ಫಸ್ಟ್ ಪ್ರಪ್ರಥಮ ಪೂಜೆ ಮಾಡಿ ಅವ್ರು ತಮ್ಮ ಮನಸ್ಸಿಗೆ ಏನಾನ ಗಣಪತಿ ಹತ್ರ ಕೇಳ್ಕೊಂಡೋದ್ರೆ, ನಾನು ಕೇಳ್ಕೊಂಡಿದ್ದೆ ಗಣಪತಿ ಹತ್ರ. ನಾನು ಸ್ಟಾರ್ಟಿಂಗ್ ಎಲೆಕ್ಷನ್ ನಿಂತಾಗ 2005ರಲ್ಲಿ, ಅವತ್ತಿಂದ ಇಲ್ಲಿವರೆಗೂ ಯಾವುದೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ನನಗೆ ಸೋಲಿಲ್ಲ. ಏನು ಗಣಪತಿ ಬಲಮುರಿ ಗಣಪತಿ ಇದೆ. ನಮ್ಮೂರು ದೇವಾನು ದೇವತೆ ಮಾರೇಮ್ಮ ತಾಯಿ, ಶನ್ಮಾತ್ಮ, ಆಂಜನೇಯ, ಬಸವಣ್ಣ ಎಲ್ಲ ಇದ್ದಾರೆ. ಎಲ್ಲಾರು ಸಹಕಾರ, ಮಹಾಮುನೇಶ್ವರ ದೇವಸ್ಥಾನ ಅದು ಇದೆ. ಅದು ನನಗೆ ಭಕ್ತಿಯಿಂದ ಎಲ್ಲ ಕೇಳ್ಕೊಂಡಾಗ ನಮ್ಮ ಏನ್ ದೇವಾನು ದೇವತೆಗಳು ಎಲ್ಲಾರು ತಥಾಸ್ತು ಅಂತಿದ್ದಾರೆ. ನನ್ಗೆ ಇಲ್ಲಿವರೆಗೂ ಯಾವುದೇ ತರ ಅನ್ಯಾಯ ಆಗಿಲ್ಲ. ನೀವು ಎಲ್ಲ ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವನು ಎಲ್ಲಾನು ಕೊಡ್ತಾನೆ. ಭಕ್ತಿಯಿಂದ ಮಾಡ್ಬೇಕು. ತಾವು ಅಷ್ಟೇ ಯಾರು ಇದ್ರನ್ನ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಯಾವುದೇ ಒಂದು ದೇವರಾಗ್ಲಿ, ಒಂದು ವ್ಯಕ್ತಿ ಆಗ್ಲಿ, ಭಕ್ತಿಯಿಂದ ಅವ್ನ ಪ್ರೀತಿ ವಿಶ್ವಾಸ ಗೆಲ್ತಾರೆ ನಮಗೆ ನಿಜವಾಗೂ ಒಳ್ಳೇದ್ ಮಾಡ್ತಾನೆ. ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಾಗವಹಿಸಿ. ಮತ್ತೆ 14ನೇ ತಾರೀಕು ರಾತ್ರಿ 10 ಗಂಟೆಗೆ ಕೊಂಡ ಮಹೋತ್ಸವ ಇರ್ತದೆ. ಆ ಕೊಂಡ ಮಹೋತ್ಸವಕ್ಕೆ ಎಲ್ಲ ಭಾಗಿಯಾಗಬೇಕು. ಮಾರಮ್ಮ ತಾಯಿ ಅಲ್ಲಿ ಮೆರೀತಾರೆ ಅಂತ ಮಾತ್ರ ಆಸಾದಿಗಳು ಬರ್ತಾರೆ. ದೇವ್ರ ಮಾರಮ್ಮ ತಾಯಿನ ಎಲ್ಲರೂ ಎತ್ಕೊಂಡು ಅದೇನು ಅಲ್ಲೆಲ್ಲ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀವಿ. ಹಳೆ ಊರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ಬೇಕು. ಏನು 15ನೇ ತಾರೀಕು ಬುಧವಾರ ಎಲ್ಲರೂ ತಮ್ಮ ಮನೆಯಲ್ಲಿ ವೆಜ್ ಮಾಡೋರ್ ಮನೇಲಿ ವೆಜ್ ಮಾಡಿ, ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡಿ, ಎಲ್ಲಾರನ್ನು ಕರೆಸಿ ಎಲ್ಲಾರ್ಗು ಊಟ ಹಾಕ್ಸಿ ಆ ತಾಯಿ ಆಶೀರ್ವಾದ ಇರೋದು ಅದೇ ತರಾನೇ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಲ್ಲಿ ಮಾಡಿದೀವಿ. ಈ ಭೀಮೇಶ್ವರ ಕಡೆ ಏನ್ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೊಂದು ತೊಂದರೆ ಆಗಲ್ಲ. ಊರೊಳಗಡೆ ಆದ್ರೆ ಸ್ವಾಮಿ ಪಾರ್ಕಿಂಗ್ ಹೋದೆ, ಹನುಮಂತೇಗೌಡ ಪಾಳ್ಯದ ರೋಡಲ್ಲಿ TCI ಬಸ್ ಸ್ಟಾಪ್ ಅಲ್ಲಿ ಯೂನಿಯನ್ ರೋಡ್ ಪಕ್ಕ ಏನ್ ಜಾಗ ಇದೆ ಅದೊಂದು ಪಾರ್ಕಿಂಗ್ ತಗೊಂಡಿದ್ದೀವಿ. ಮತ್ತೆ ನೆಟ್ಕೋ ಪಾರ್ಕಿಂಗ್ ಇದೆ. ಆಮೇಲೆ ಊರೊಳಗಡೆ ಆ ಕಡೆ TCI ಕಡೆ ಇದೆ. ಎಲ್ಲಿ ಬೇಕಾದ್ರೂ ಊರೊಳಗಡೆ ಎಂಟ್ರಿ ಇರಲ್ಲ, ಎಲ್ಲ ಪೊಲೀಸರು ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಪಾರ್ಕಿಂಗ್ ಯಾರಿಗೂ ತೊಂದರೆ ಆಗ್ಬಾರ್ದು, ದಯವಿಟ್ಟು ಸಹಕರಿಸ್ಬೇಕು. ಮತ್ತೆ ಇದೊಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮನ ಎಲ್ಲ ಯುವಕರು
ವಯಸ್ಸಾದವರು ಅಂತ ಏನಿಲ್ಲ, ಎಲ್ಲ ಯುವಕರು ನಡೆಸ್ಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಎಲ್ಲಾರು ಕೈ ಮುಗಿದು ಕೇಳ್ಕೊಂತೀನಿ. ಜಾತ್ರೆ ಸುಗಮವಾಗಿ ನಡೀಲಿ, ಎಲ್ಲಾರು ನಮ್ಮೂರು ಜಾತ್ರಾ ಮಹೋತ್ಸವಕ್ಕೆ ಬಂದು ಭಾಗಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಮಾರಮ್ಮ.